ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಸಾಗರ್ ವ್ಲಾಗ್ಸ್. ಇವತ್ತು ಮೈಸೂರಲ್ಲಿ ತುಂಬ ಮಳೆ ಇದ್ದಿದ್ದರಿಂದ, ಮಳೆ ಬಂದು ಸ್ಟಾಪ್ ಆಗಿದ್ದರಿಂದ ಏನೋ ಸ್ವಲ್ಪ ಒಂಥರ ಖಾರ ಖಾರ ಏನಾದರೂ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಏನು ಮಾಡೋಣ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಪರಿಚಯ ಇದ್ದವ್ರು ಇವರು. ಸೇಂಟ್ ಥಾಮಸ್ ಹತ್ರ ಇದೆ, ಇಲ್ಲಿ ಬಾ ಚುರ್ಮುರಿ ತಿನ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದರು. ಇಲ್ಲಿ ಏನು ಫೇಮಸ್ ಅಂದರೆ ಇವ್ರ ಹತ್ರ ಈ ಬಾಳೆ ದಿಂಡು ಮಸಾಲ ಮಾಡ್ತಾರೆ, ಅದು ತುಂಬ ಫೇಮಸ್ಸು. ಮತ್ತು ಅಲ್ಲಿ ಏನು ಅಂತ ಹೇಳಿದ್ರೆ ಈ ಕಿಡ್ನಿ ಸ್ಟೋನ್ ಇರೋವಂಥವ್ರು ತುಂಬ ಜನ ಬಂದಿದ್ದನ್ನು ತಿನ್ಕೊಂಡು ಹೋಗ್ತಾರೆ. ವೀಕ್ಲಿ 2 ಸಲ ಈ ಬಾಳೆ ದಿಂಡಿಂದು ಮಸಾಲ ಏನಿದೆ ಅದನ್ನು ತಿಂದರೆ ಕಿಡ್ನಿ ಸ್ಟೋನ್ ನ್ಯಾಚುರಲ್ಲಾಗೇ ಹೋಗುತ್ತೆ. ಈಗ ಯಾವುದೇ ಥರ ಟ್ರೀಟ್ಮೆಂಟ್ ಇಲ್ಲದೆ, ಯಾವುದೇ ಥರ ಆಪರೇಷನ್ಸ್ ಇಲ್ಲದೆ ರಿಮೂವ್ ಆಗುತ್ತೆ. ನೋಡಿ, ಇದು ಬಾಳೆ ದಿಂಡು. ಅದನ್ನು ನೀಟಾಗಿ ಅದ್ರದ್ದು ಹೊರಗಡಿನ ಪದರ ಎಲ್ಲ ರಿಮೂವ್ ಮಾಡಿ ಒಳಗಡೆ ದಿಂಡು ಮಾತ್ರ ತೊಗೊಂಡು, ಅದು ರಾ ಆಯಿತಾ. ತಿನ್ನೋಕ್ಕೆ ಹೇಗಿರುತ್ತೆ ಅಂದರೆ, ನಾವು ಏನು ಕುಕ್ಕುಂಬರಿ ಸೌತೆಕಾಯಿ ಎಲ್ಲ ಹೇಗೆ ತಿಂತೀವಿ ಹಾಗಿರುತ್ತೆ. ಅಷ್ಟು ಸಣ್ಣದಾಗಿ ಕಟ್ ಮಾಡ್ತಾರೆ, ತುಂಬ ಸಣ್ಣಕ್ಕೆ ಕಟ್ ಮಾಡ್ತಾರೆ. ರಾ ತಿನ್ಬೋದು. ನಾವು ಇದನ್ನು ಹೇಗೆ ತಿನ್ನೋದು ಅಂತ ಲಾಸ್ಟ್ ಟೈಮ್ ಒಂದು ಸಲ ತಿಂದಿದ್ವಿ. ಆವಾಗ ಅವ್ರಿಗೆ ಕೇಳಿದ್ವಿ ನಾವು, ಏನೋ ಕೈ ಥರ ಏನೋ ಆಗೋದಿಲ್ವ ಏನು ಅಂತ. ಇಲ್ಲ, ಮತ್ತು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹಾಕ್ತಾರೆ ಅವರು. ಇದು ಹೀಟ್ ಆಗಿರೋದ್ರಿಂದ ಅವರು ಅದೇ ಹೇಳ್ತಾಯಿದ್ರು, ಸುಮಾರು ಇಲ್ಲಿ ತನಕ ಒಂದು 12-13 ಜನದ್ದು ಕಿಡ್ನಿ ಸ್ಟೋನ್ ರಿಮೂವ್ ಆಗಿದೆ. ಅವ್ರುಗಳೇ ಬಂದು ಹೇಳಿದ್ದಾರೆ. ಮತ್ತು ಸ್ಕ್ಯಾನಿಂಗ್ ರಿಪೋರ್ಟಲ್ಲೆಲ್ಲ ಇತ್ತಂತೆ, ಅವ್ರಿಗೆ ಆಪ್ರೇಟ್ ಮಾಡಿನೇ ತೆಗಿಬೇಕು ಅಂತಲೂ ಡಾಕ್ಟರ್ ಹೇಳಿದ್ರಂತೆ. ಅವ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ಈ ಥರ ಆಗಿ ಇಲ್ಲಿ ತುಂಬ ಜನ ಬಂದು ಈ ಬಾಳೆ ದಿಂಡಿನ ಮಸಾಲ ಅಂದರೆ ಚುರ್ಮುರಿ ಥರನೇ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಅದಕ್ಕೆ ನಮ್ಮನೆಯವ್ರು ಇಲ್ಲಿಗೆ ಕರ್ಕೊಂಡು ಬಂದರು, ಬಾ ಹೋಗೋಣ ಅಂತ. ಸೊ ನಿಮಗೂ ಏನಾದರೂ ಎಲ್ಪ್ ಆಗುತ್ತೆ, ಅಥವಾ ಈ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ಸಮಸ್ಯೆ ಇತ್ತು ಅಂದ್ರೂ, ಇಲ್ಲ ಅಂದ್ರೂ, ಏನಿದ್ರೇ ತಿನ್ನಬೇಕಂತ ಏನಿಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ವೀಕ್ಲಿ ಒನ್ಸೋ ಏನೋ ಎಲ್ಲಾದ್ರೂ ತಿನ್ನಿ. ನಿಮಗೆ ನಿಯರೆಸ್ಟ್ ಏನಾದರೂ ಈ ಸೇಂಟ್ ಥಾಮಸ್ ಹತ್ರ ಆಗಿದ್ದರೆ ಒಂದು ಸಲ ಇಲ್ಲೋಗಿ ಭೇಟಿ ಕೊಡಿ. ರೀಸನಬಲ್ ಪ್ರೈಸೇ ಆಗಿರುತ್ತೆ. 50 ರೂಪೀಸ್ ಪ್ಲೇಟ್. ತುಂಬ ಚೆನ್ನಾಗಿ ಮಾಡಿ ಕೊಡ್ತಾರೆ. ಖಾರ ಹೇಗೆ ಬೇಕು ನಿಮಗೆ, ತುಂಬ ಸ್ಪೈಸಿ ಬೇಕಾ ಅಥವಾ ಮೀಡಿಯಮ್ ಬೇಕಾ, ಅದನ್ನು ಕೇಳಿ ನಿಮಗೆ ಟೇಸ್ಟ್ ಮಾಡೋದಕ್ಕೂ ಕೊಡ್ತಾರೆ ಅವರು. ನೋಡಿ, ಅದು ಎಷ್ಟು ಸಣ್ಣ ಅಂದರೆ ಅವರು ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದಾರೆ. ತುಂಬ ಸಣ್ಣನೇ ಮಾಡಿ ಇದು. ಮತ್ತು ಕೆಲವೊಂದು ಐಟಮ್ಸ್ಗಳು ಇಲ್ಲೇ ಹಾಕ್ತಾರೆ ನೋಡಿ. ಈರುಳ್ಳಿನೂ ಹಾಕ್ತಾರೆ, ಸಣ್ಣ ಈರುಳ್ಳಿ. ಇವಾಗಿನ ಇದರಲ್ಲೆಲ್ಲ ಇವಾಗ ನಾವು ಬಾಳೆ ದಿಂಡು ತಂದು ನಾವು ಮನೆಯಲ್ಲಿ ಪಲ್ಯ ಮಾಡ್ಕೊಂಡು ತಿನ್ನೋದು ನಾವು ಅಷ್ಟಕ್ಕಷ್ಟೇ ಇದೆ ಅಂದ್ಕೊತೀನಿ. ಆಗೋದೇ ಇಲ್ಲ. ಅದಕ್ಕೆ 1 ಪ್ಲೇಟ್ ತೊಗೊಂಡ್ರೆ ಇಬ್ಬರು ಆರಾಮ್ಸೆ ತಿನ್ಬೋದು. ಏನು ಒಬ್ಬರೇ ಅಂತಿಲ್ಲ, ಇಬ್ಬರಂತೂ ತಿನ್ಕೊಂಡು ಹೋಗ್ಬೋದು. ವೀಕ್ಲಿ ಒನ್ಸೋ ಟ್ವೈಸೋ ನೋಡಿ. ಆದಷ್ಟು ಬಾಳೆ ದಿಂಡಿನ ರಸ, ಜ್ಯೂಸ್ ಎಲ್ಲ ಕುಡಿತಾರೆ. ನೋಡಿ, ಒಂದು ಸೌತೆಕಾಯಿನೂ ಸುದಾ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರು. ತುಂಬ ಸಣ್ಣ ಕಟ್ ಮಾಡ್ತಾರೆ. ಅದು ಎಲ್ಲ ಮಿಕ್ಸ್ ಆಗೋದ್ರಿಂದ ನಿಮಗೆ ಅದು ಯಾವುದು ಬಾಳೆ ದಿಂಡು ಅಂತಲೇ ನೋಡೋಕ್ಕೆ ಅಂದರೆ ಅದು ಗೊತ್ತೇ ಆಗೋದಿಲ್ಲ ನಿಮಗೆ. ಇವಾಗ ನೋಡಿ, ಒಂದು ಸ್ಲೈಸ್ ಅಷ್ಟೇ ಟೊಮೆಟೊ, ಒಂದೇ ಒಂದು ಸ್ಲೈಸು, ಅದನ್ನು ತುಂಬ ಸಣ್ಣಕ್ಕೆ ಕಟ್ ಮಾಡ್ತಾರೆ. ಇದಕ್ಕೆ ಅದು ಏನೇನು ಮಸಾಲ ಬೇಕು, ಚುರ್ಮುರಿ ಮಸಾಲ ಅದೆಲ್ಲ ಹಾಕ್ತಾರೆ. ನೋಡಿ, ಸಣ್ಣದ್ದು ನಿಪ್ಪಟ್ಟು ಕೂಡ ಹಾಕ್ತಿದ್ದಾರೆ. ಅದೆಲ್ಲ ಸಿಕ್ಕೋದ್ರಿಂದ ನಿಜವಾಗ ಮೇಯ್ನ್ ನೋಡಿ, ಏನು ದಾಳಿಂಬೆ ಹಾಕ್ತಾಯಿದ್ದಾರೆ, ಇದನ್ನು ಹಾಕಬೇಕಂತೆ. ಅವರೇ ಹೇಳ್ತಾಯಿದ್ರು, ಈ ಥರ ಇದು ದಾಳಿಂಬೆ ಇದೆಲ್ಲ ಹಾಕಿದ್ರೇ ಅದು ಟೇಸ್ಟ್ ಬರುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಂತ. ನೋಡಿ, ಕ್ಯಾರೆಟ್ ತುರ್ತಿರೋದು, ಈರುಳ್ಳಿ, ಲೆಮನ್ನು, ಇದಕ್ಕೆ ಸ್ವಲ್ಪ ಆಯಿಲು, ಸ್ವಲ್ಪನೇ ಚಾಟ್ ಮಸಾಲ ಅಂತ ಹೇಳಿದ್ರು. ತಿನ್ನೋದಕ್ಕೂ ಟೇಸ್ಟ್ ಬೇಕಲ್ಲ, ಅದಕ್ಕೆ ಸ್ವಲ್ಪ ನಾವು ಖಾರ ಕಡಿಮೆನೇ ಇರಲಿ ಅಂತ ಹೇಳಿದ್ವಿ. ಮಕ್ಕಳು ತಿಂತಾರೆ ಅಂತ, ಹಾಗಾಗಿ ಅದನ್ನು ಕಡಿಮೆನೇ ಹಾಕಿಸ್ಕೊಂಡ್ವಿ. ಇದನ್ನು ಒಳ್ಳೆ ಮಿಕ್ಸ್ ಮಾಡ್ತಾರೆ ಇವಾಗ.
ಇವತ್ತನ್ನು ಈ ಫುಡ್ಡಲ್ಲಿ ಈ ಥರ ಒಂದು ನಮ್ಮ ರೊಟೀನು ಈ ವಾರದಲ್ಲಿ ಏನೆಲ್ಲ ಹೊರಗಡೆ ಫುಡ್ ತಿಂತೀವಲ್ವ, ಒಂದೇ ಒಂದು ಸಲ ಇದನ್ನು ಟೇಸ್ಟ್ ಮಾಡಿ. ಮತ್ತು ನಿಮ್ಮ ಒಂದು ವೀಕೆಂಡಲ್ಲೋ ಯಾವಾಗಲೂ ಹೊರಗಡೆ ಹೋದಾಗ ನಾವಂತೂ ಪಾನಿಪುರಿ, ಚುರುಮುರಿ ಅದು ಇದು ತಿಂತೀವಲ್ವ, ಅದ್ರ ಜೊತೆ ಇದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ. ಪರ್ಸ್ನಲಾಗಿ ಇದು ಹೇಳ್ತಾಯಿದ್ದೀನಿ, ಯಾಕಂದರೆ ಬಾಳೆ ದಿಂಡು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಒಂದು ಸಲ ಅದನ್ನು ಟೇಸ್ಟ್ ಮಾಡಿ ನಿಮಗೆಲ್ಲಿ ನಿಯರೆಸ್ಟ್ ಆಗುತ್ತೋ ಅಥವಾ ನೀವೇ ಮನೇಲಿ ಮಾಡ್ಕೊತೀರೋ ಅದು ನಿಮ್ಮ ಅನುಕೂಲ. ನೋಡಿ, ನಮಗೆ ಟೇಸ್ಟ್ ಮಾಡೋದಕ್ಕೂ ಕೊಟ್ಟರು. ಮಕ್ಳಿಗೂ ಟೇಸ್ಟ್ ಮಾಡಿಸಿದ್ರೆ, ಯಾಕಂದರೆ ಖಾರ ಇದೆಯಾ ಏನು ಅಂತ. ಮಳೆ ಬಂದು ಸ್ಟಾಪ್ ಆದರೆ ಎಲ್ಲರಿಗೂ ಏನಾದರೂ ತಿನ್ನಲೇಬೇಕಂತ ಅನಿಸ್ತಾ ಇರುತ್ತೆ. ನಾನು ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿದ್ದೆ, ಅವ್ರು ಮಾಡಿಸ್ಕೊಂಡು ಬರಲಿ ಅಂತ ಹೇಳಿ. ಫೈನಲಿ ಅದು ರೆಡಿ ಆಯಿತು. ತೊಗೊಂಡು ಬಂದು ಕೊಟ್ಟರು. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಒಳ್ಳೆ ಟೇಸ್ಟು, ಯಾಕಂದರೆ ಅದು ದಾಳಿಂಬೆ ಏನೋ ಸಿಗುತ್ತೆ, ಸೌತೆಕಾಯಿ, ಟೊಮ್ಯಾಟೊ, ಆ ಲೆಮನ್ ಹಿಂಡಿದಾರಲ್ವ, ಅದ್ರದ್ದು ಫ್ಲೇವರು ಚೆನ್ನಾಗಿತ್ತು, ಒಳ್ಳೆ ಟೇಸ್ಟು ಬರ್ತಾಯಿತ್ತು. ನಾನು ಮತ್ತು ನಮ್ಮ ಮನೆಯವರು ಅದನ್ನು ಇಬ್ಬರೂ ಶೇರ್ ಮಾಡ್ಕೊಂಡು ತಿನ್ನೋಣ ಹಾಕ್ಕೊಂಡು ತೊಗೊಂಡ್ವಿ. ಮಕ್ಕಳಿಗೆ ನಿಪ್ಪಟ್ಟು ಮಸಾಲ ನಿಪ್ಪಟ್ಟಲ್ಲ, ಅದು ಚಿಪ್ಸ್ ಮಸಾಲ ಅಂತ ತೊಗೊಂಡ್ರು. ಇವಾಗೇನು ಸೇಮ್ ಮಾಡಿದ್ರು ಅದೇ ರೀತಿಯೇ, ಅದಕ್ಕೆ ಎಕ್ಸ್ಟ್ರಾ ಚಿಪ್ಸ್ ಆ್ಯಡ್ ಮಾಡ್ತಾರಷ್ಟೆ. ನೋಡಿ ಅಲ್ಲಿ ಮಿಕ್ಸ್ಚರು ಎಲ್ಲ ಹಾಕಿ, ಆ ಚಿಪ್ಸ್ ಮಸಾಲನೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಏನೋ ಖಾರ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು ಮಕ್ಕಳು. ಡಿಫ್ರೆಂಟ್ ಐಟಮ್ಸ್ ಇದೆ. ಮತ್ತು ಬೋಟಿ ಮಸಾಲ ಮಾಡ್ತಾರೆ, ಚಿಪ್ಸ್ ಮಸಾಲ, ಆಮೇಲೆ ಟೊಮ್ಯಾಟೊ ಮಸಾಲ, ಸೌತೆಕಾಯಿ ಮಸಾಲ, ಆಮೇಲೆ ಮಾವಿನಕಾಯಿ ಮಸಾಲ, ಪೈನಾಪಲ್ ಮಸಾಲ, ತುಂಬ ವೆರೈಟಿಯಾಗಿತ್ತು. ಅಷ್ಟರಲ್ಲಿ ನನಗೆ ಪಕ್ಕದಲ್ಲಿ ಗೋಬಿ, ಅದು ಅವ್ರದ್ದೇನೆ ಸ್ಟಾಲ್, ಅದನ್ನು ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ತರಿಸ್ಕೊಂಡ್ವಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಗೋಬಿ ಅವ್ರ ಹತ್ರ ತುಂಬ ಟೇಸ್ಟಿನೂ ಇರುತ್ತೆ, ಖಾರ ಇರಲ್ಲ, ಒಂದೇನಿರಲ್ಲ, ಒಳ್ಳೆ ಟೇಸ್ಟು. ನಮ್ಮ ಮನೆಯವರಿಗೆ ನಾನು ತೊಗೊಂಡು ಅವ್ರಿಗೆ ಸ್ವಲ್ಪ ಕೊಟ್ಟೆ. ಇಬ್ಬರು ಶೇರ್ ಮಾಡ್ಕೊಂಡು ಅದನ್ನು ತಿಂದ್ವಿ. ಒಂದೊಂದು ಪ್ಲೇಟ್ ಗೋಬಿ ಇತ್ತು, ಮಕ್ಕಳು ನಾವು ಶೇರ್ ಮಾಡಿಕೊಂಡು, ನಮ್ಮ ಮನೆಯವ್ರಿಗೂ ಶೇರ್ ಮಾಡಿಕೊಂಡು ತಿಂದ್ವಿ. ಚಳಿಗೆ ಏನೋ ಒಂಥರ ಬೇಕನ್ನಿಸುತ್ತೆ, ನಿಮಗೂ ಹಾಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೂ ಈ ಮಳೆ ಬಂದು ಸ್ಟಾಪ್ ಆದಮೇಲೆ ಏನಾದರೂ ಈ ಥರ ಕ್ರಿಸ್ಪಿಯಾಗಿ ಅಥವಾ ಖಾರ ಬಿಸಿ ಬೋಂಡಾ ಬಜ್ಜಿ ಥರ ಏನಾದರೂ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ಥರ ಇಷ್ಟ ಒಂದು ಸಲ ಕಮೆಂಟ್ ಮಾಡಿ ತಿಳಿಸಿ. ಇದೇ ಅವ್ರ ಸ್ಟಾಲ್. ತುಂಬ ಜನ ಬರ್ತಾಯಿರ್ತಾರೆ, ಪಾರ್ಸೆಲ್ ತೊಗೊಂಡೋಗ್ತಾರೆ. ನೋಡಿ, ಗೋಬಿ ತಿಂತಾ ಇದ್ದೀನಿ, ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಬಿಸಿಯಾಗಿ ಕೊಟ್ಟರು. ಖಾರ ಇತ್ತು ಅಂತ ಮಕ್ಕಳು ಪದೇ ನೀರು ಕುಡಿತಾನೇ ಇದ್ದರು. ನಮಗೇನಷ್ಟು ಖಾರ ಅಂತೇನೋ ಅನಿಸ್ಲಿಲ್ಲ, ಆರಾಮಾಗಿತ್ತು. ನೋಡಿ, ಇದೇ ಸ್ಟಾಲ್. ಹೇಗಿತ್ತಪ್ಪ? ಚೆನ್ನಾಗಿತ್ತಾ? ಗುಡ್. ಇದು ಚಾಮುಂಡಿ ವನದ ರೋಡು, ಈ ಕಡೆ ಸೆಂಟ್ ಥಾಮಸ್ ರೋಡು. ನೋಡಿ, ಮೈಸೂರು ಅರೋಮಾ ಮತ್ತು ವಿಷ್ಣು ನಿವಾಸಂ ಕೆಫೆ ಇದರ ಆಪೋಸಿಟೇ ಇರೋವಂಥದ್ದು. ಚೆನ್ನಾಗಿದೆ ಟೇಸ್ಟು. ಒಂದು ಸಲ ಬಂದು ಟೇಸ್ಟ್ ಮಾಡಿ. ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ.
ಬಾಯ್.